ಮನೆ ಕೆಲಸ ಎಲ್ಲ ಚೆನ್ನಾಗೇ ಮಾಡ್ತಿದ್ಯಾ, ಇದನ್ನ ಮಾಡೋಕ್ಕೆ ಲಾಯಕ್ ನೀನು. ಭೂಮಿ ಮೇಲೆ ಬದುಕಿರ್ಬೇಕು ಅಂದರೆ ಬಾಂಧವ್ಯದ ಬಗ್ಗೆ ಗೊತ್ತಿರಬೇಕು. ಮನೆಯವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂದರೆ ಮನೆ ಕೆಲಸದ ಬಗ್ಗೆ ಗೊತ್ತಿರಬೇಕು. ಮನೆಯವ್ರನ್ನ ನೀನು ಚೆನ್ನಾಗಿ ನೋಡ್ಕೊತೀಯಾ? ಅದೆಲ್ಲ ನಿನ್ನಿಂದ ಆಗದೆ ಇರೋ ಮಾತು. ಇದು ತುಂಬಿದ ಕುಟುಂಬ. ತುಂಬಿದ ಕುಟುಂಬದಲ್ಲಿ ಹೇಗಿರಬೇಕು ಅನ್ನೋದು ನಿನಗೆ ಹೇಗೆ ಗೊತ್ತಾಗತ್ತೆ? ನಿನಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ. ಹೋಗ್ಲಿ, ಅಮ್ಮ ಅಂತ ಕರೆಯೋಕ್ಕೆ ಹೊಟ್ಟೆಲೊಂದು ಮಗುನೂ ಹುಟ್ಟಿಲ್ಲ. ಹಿಂದೆ ಮುಂದೆ ಯಾರೂ ಇಲ್ಲದೆ ಬೆಳೆದಿರೋ ಅನಾಥೆ ನೀನು ಮನೆಯವ್ರನ್ನೆಲ್ಲ ನೋಡ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಿದ್ಯಾ? ಹೌದು, ನಾನು ಅನಾಥನೇ. ಏನಿವಾಗ ಅನಾಥ ಮಕ್ಕಳಿಗೆ ಬದುಕೋ ಹಕ್ಕಿಲ್ವಾ? ಮಕ್ಕಳು ಅನಾಥರಾದರೆ ಅದು ಅವ್ರ ತಪ್ಪಲ್ಲ, ಅವ್ರ ತಂದೆ ತಾಯಿ ತಪ್ಪು ಅಥವಾ ಆ ವಿಧಿ ತಪ್ಪು. ಆದರೆ ಶಿಕ್ಷೆ ಆಗೋದು ಮಾತ್ರ ಅನಾಥ ಮಕ್ಕಳಿಗೆ. ಅದೇ ಆ ಕರ್ಮಕ್ಕೆ ನಿಮ್ಮಂಥವ್ರು ಅನಾಥರಾಗಿ ಹುಟ್ಟಿರೋದು, ಜೀವನ ಪೂರ್ತಿ ಅನಾಥೆ ಅಂತ ಕೊರಗಬೇಕಾಗಿರೋದು. ಖಂಡಿತ ಇಲ್ಲ. ನನಗೆ ನಾನು ಅನಾಥೆ ಅಂತ ಕೊರಗೆ ಇಲ್ಲ. ಈ ಮನೇಲಿ ಯಾವತ್ತೂ ನನಗೆ ಆ ಕೊರಗು ಕಾಣಿಸೂ ಇಲ್ಲ. ದೇವ್ರಂತ ಅತ್ತೆ ಮಾವ ಇದ್ದಾರೆ, ಪ್ರೀತಿಸೋ ಗಂಡ ಇದ್ದಾನೆ. ಇನ್ನು ಮಕ್ಕಳು ವಿಷಯಕ್ಕೆ ಬಂದರೆ ಅಭಿನೇ ನನ್ನ ಮಗ ಇದ್ದ ಹಾಗೆ. ಅತ್ತಿಗೆ ಅಂದರೆ ತಾಯಿ ಸಮಾನ ಅಂತ ನೀನು ಕೇಳಿಲ್ವಾ? ಅಭಿಗೆ ನನ್ನ ತಾಯಿ ಸಮಾನ ಅಂದಮೇಲೆ ಅವನು ನನಗೆ ಮಗನೇ. ಇಷ್ಟೆಲ್ಲ ಇರುವಾಗ ನಾನು ಅನಾಥೆ ಹೇಗಾಗ್ತೀನಿ? ಪ್ರಪಂಚದಲ್ಲಿ ದೇವರು ಎಲ್ಲ ಕಡೆ ಇರ್ತಾನೆ, ಆದರೆ ಅವನನ್ನ ಕಂಡ್ಕೊಳ್ಳೋಕೆ ಗೊತ್ತಿರಬೇಕಷ್ಟೆ. ಮನುಷ್ಯನಿಗೆ ಸಂತೋಷ, ಸಂತೃಪ್ತಿ, ಸಮಾಧಾನ ಬೇರೆ ಎಲ್ಲೂ ಸಿಗಲ್ಲ, ಅವನಲ್ಲೇ, ಅವನ ಮನಸ್ಸಲ್ಲೇ ಇರುತ್ತೆ. ಆದರೆ ಅದು ಸಿಗಬೇಕು ಅಂದರೆ ಹಾಲ್ನಂತ ಮನಸ್ಸಿರಬೇಕು. ತಗೋ ಕುಡಿ. ಅವುಗಳಿಗೆ ನಿಮ್ಮ ಮಾತೇನೋ ಅರ್ಥ ಆಗ್ಬೋದು, ಆದರೆ ನಿಮಗೆ ಮರದ ಮಾತು ಅರ್ಥ ಆಗುತ್ತಾ? ಯಾಕೆ ಅರ್ಥ ಆಗಲ್ಲ? ಈ ಮರ ಹೇಳ್ತಾ ಇದೆ ನೀವು ಇಲ್ಲಿಗೆ ಬಂದಿದ್ದು ತುಂಬಾ ಖುಷಿ ಆಯ್ತು ಅಂತ. ಇದು ನಿಮ್ಮ ಭ್ರಮೆ ಅಷ್ಟೆ. ಸರಿ, ಮರ ಇನ್ನೇನು ಹೇಳ್ತಿದೆ? ಈ ಮರ ಹೇಳ್ತಾ ಇದೆ ಮನೆ ಜೋರಾಗಿ ಮಳೆ ಬಂತು, ಮಳೆ ಬಂದಾಗ ನಾನು ಆನಂದವಾಗಿದ್ದೆ ಅಂತ. ಹೌದು ಅಮ್ಮ, 2 ದಿನದಿಂದ ಒಳ್ಳೆ ಮಳೆ ಆಗಿದೆ. ತುಳಸಿಯವರೇ, ಇದೆಲ್ಲ ನಿಮ್ಗೆ ಗೊತ್ತಾಯ್ತು? ಮರ ನಿಜವಾಗ್ಲೂ ಮಾತಾಡ್ತಿದ್ಯಾ? ಬೇಕಾದ್ರೆ ನೀವು ಮಾತಾಡ್ಸಿ ನೋಡಿ. ನಾನು ಮಾತಾಡ್ಸೋದಾ? ಓಕೆ, ಟ್ರೈ ಮಾಡ್ತೀನಿ. ಮರ ಸರ್, ಹೇಗಿದ್ದೀರಾ? ನಿಮ್ಮ ಪರಿಚಯ ಆಗಿದ್ದು ತುಂಬ ಖುಷಿ ಆಯಿತು. ಮಾಧವ್ ಅವರೇ, ಮರ ಮಾತಾಡ್ತಾ? ತಮಾಷೆ ಮಾಡಬೇಡಿ, ಮರ ಎಲ್ಲಾದರೂ ಮಾತಾಡುತ್ತಾ? ಮರ ಮಾತಾಡೋದು ನಮ್ಮ ಕಿವಿ ಕೇಳಿಸಲ್ಲ, ಮನ್ಸು ಕೇಳಿಸುತ್ತೆ. ಆದರೆ ನೀವು ಮಾತಾಡಿಸ್ಬೇಕು ಅಂದ್ಕೊಂಡಿರೋ ಮರದ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಂಡಿರ್ಬೇಕು, ಅದ್ರ ಜೊತೆ ಬಾಂಧವ್ಯ ಬೆಳೆಸ್ಕೋಬೇಕು. ಆಗ ಮರ ಮಾತಾಡೋದು ನಮ್ಮ ಮನ್ಸಿಗೆ ಅರ್ಥ ಆಗತ್ತೆ. ಹಾಗೆ ನೀರಿಲ್ಲದೆ ಒಣಗ್ತಿದ್ದಾಗ ಅದಕ್ಕೆ ಆರೋಗ್ಯ ಸರಿ ಇಲ್ಲ ಅಂತ ಅನ್ಕೋಬೇಕು. ಈ ರೀತಿ ಮರನ ಮಗು ಥರ ನೋಡಿಕೊಂಡ್ರೆ ಮರದ ಮಾತು ನಮ್ಗೆ ಅರ್ಥ ಆಗುತ್ತೆ. ಈಗ ನೀವು ಮರದ ಜೊತೆ ಮಾತಾಡ್ಬೋದು. ಪ್ರಕೃತಿಗಿಂತ ಒಳ್ಳೆ ಜೊತೆಗಾರರು ಇರೋದಕ್ಕೆ ಸಾಧ್ಯನಾ ಮಾಧವ್ ಅವರೇ? ಅಯ್ಯೋ, ಏನು ಹೀಗೆ ಹೇಳ್ಬಿಟ್ರಿ? ನಾನಿದ್ದೀನಲ್ಲ ನಿಮಗೆ ಒಳ್ಳೆ ಜೊತೆಗಾರನಾಗಿ. ಹೌದು, ನಾನು ನಿಮ್ಮನ್ನ ಪ್ರಕೃತಿಗಿಂತ ಜಾಸ್ತಿ ಪ್ರೀತಿಸ್ತೀನಿ.
ಆದರೂ ನನಗೆ ಈ ಮಣ್ಣು ಗಿಡ ಮರ ಗದ್ದೆ ತೋಟ ಎಲ್ಲ ಅಂದರೆ ತುಂಬ ಇಷ್ಟ. ನಾನು ನನ್ನ ಹೆತ್ತ ತಾಯಿಗೆ ಎಷ್ಟು ಗೌರವ ಕೊಡ್ತೀನೋ ಅಷ್ಟೇ ಗೌರವ ಈ ಭೂಮಿ ತಾಯಿಗೆ ಕೊಡ್ತೀನಿ. ಯಾಕೆಂದರೆ ನಾವು ಬದುಕಿರೋದಕ್ಕೆ ಕಾರಣನೇ ನಮ್ಮ ಹೆತ್ತ ತಾಯಿ ಮತ್ತು ಈ ಭೂಮಿ ತಾಯಿ. ನಗದೆ ಇನ್ನೇನು ಮಾಡಲಿ ದೀಪಿಕಾ, ಅತ್ತಿಗೆ ಏನೋ ಹೇಳಿದ್ರೆ ನೀನೇನೋ ಅರ್ಥ ಮಾಡ್ಕೊಂಡಿದ್ಯಾ. ನೀನು ಅಡುಗೆ ಮನೆಗೆ ಕಾಲಿಡೋದು ಬೇಡ ಅಂದರೆ ನೀನು ಅಡುಗೆ ಮನೇಲಿ ಏನೋ ಕೆಲಸ ಮಾಡೋದು ಬೇಡ ಅಂತ ಅರ್ಥ. ಇಲ್ಲಿ ನಂದೇ ಯಜಮಾನಿಕೆ ಅಂದರೆ ಈ ಅಡುಗೆ ವಿಚಾರದಲ್ಲೆಲ್ಲ ನೀನು ತಲೆ ಕೆಡ್ಸ್ಕೋಬೇಡ ಅಂತ ಅರ್ಥ. ಅವ್ರಿಗೆ ನೀನು ಕೆಲಸ ಮಾಡೋದು ಇಷ್ಟ ಇಲ್ಲ ಅನ್ಸುತ್ತೆ, ಅದಕ್ಕೆ ಹೀಗೆ ಹೇಳಿದ್ದಾರೆ. ನೀನು ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡು ಯಾಕೆ ಏನೇನೋ ಮಾತಾಡ್ತಿದ್ಯಾ? ಅದು ಹಾಗಲ್ಲ ಅಭಿ. ನೋಡು ದೀಪಿಕಾ, ಅತ್ತಿಗೆಗೆ ನಿನ್ನ ಕಂಡ್ರೆ ತುಂಬ ಪ್ರೀತಿ. ನಿನ್ನ ಮೇಲೆ ಮಾತ್ರ ಅಲ್ಲ, ಈ ಮನೇಲಿರೋ ಎಲ್ಲರ ಮೇಲೆ ಅವ್ರಿಗೆ ತುಂಬ ಪ್ರೀತಿ ಇದೆ. ಚಿಕ್ಕಮ್ಮನ್ನ ಬಿಟ್ಟರೆ ಈ ಮನೇಲಿ ಒಳ್ಳೆಯವರು ಅಂತ ಇರೋದು ಅತ್ತಿಗೆ ಒಬ್ರೆ. ಎಷ್ಟೊಂದು ಸಲ ಅವರಲ್ಲಿ ನಾನು ತಾಯಿ ಪ್ರೀತಿ ಕಂಡಿದ್ದೀನಿ. ಅತ್ತಿಗೆ ಅಂದರೆ ತಾಯಿ ಸಮಾನ ಅಂತಾರಲ್ಲ ಹಾಗೆ. ಅವ್ರ ಮಾತಿಗೆ ತಲೆ ಕೆಡ್ಸ್ಕೋಬೇಡ. ಅವ್ರಿಗೆ ಏನೇ ಹೇಳಿದ್ರು ಒಳ್ಳೇದಕ್ಕೆ ಹೇಳಿರ್ತಾರೆ. ಆರಾಮಾಗಿರು.